ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 28ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಲು ಕ್ಷಣಗಣನೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, 27ನೇ ಕಂತು ಹಣ ಈಗಾಗಲೇ ಜಮೆ ಮಾಡಲಾಗ್ತಾ ಇದೆ. 28ನೇ ಕಂತು ಹಣ ಕೂಡ 2-3 ದಿನದಲ್ಲಿ ಬಿಡುಗಡೆ ಕೂಡ ಆಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರ ಮತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿದೆ ಅಂತ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆಗೆ. ಅಂದ್ರೆ ಈಗಾಗಲೇ ಈ ಒಂದು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದಾಗಿ ಜಾಗತಿಕ ಬಿಕ್ಕಟ್ಟು ಶುರುವಾಗಿದೆ. ಇಂಧನ ಮತ್ತು ಅನಿಲ ಸಿಲಿಂಡರ್ ಗ್ಯಾಸ್ ಸಮಸ್ಯೆ ಕೂಡ ಆಗ್ತಾ ಇದೆ. ನರೇಂದ್ರ ಮೋದಿಜಿ ಅವರು ಮೊನ್ನೆ ತಾನೇ ಸಭೆಯಲ್ಲಿ ಈಗಾಗಲೇ ನಾವು ಕೊರೋನಾ ಕಾಲದಂತೆ ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ದೇಶದ ಜನರಿಗೆ ಒಂದು ಕರೆ ಕೊಟ್ಟಿದ್ರು. ಅಂದ್ರೆ ಮತ್ತೆ ಕೊರೋನಾ ಸಮಯದಲ್ಲಿ ನರೇಂದ್ರ ಮೋದಿಜಿ ಅವರು ವಿಡಿಯೋ ಕಾಲ್ ಮೂಲಕ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ರು. ಈಗ ಮತ್ತೊಮ್ಮೆ ಮೀಟಿಂಗ್ ಕರಿತಾ ಇದ್ದಾರೆ. ಹೌದು ವೀಕ್ಷಕರೇ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನೊಂದು ಕಡೆಗೆ ನೈರಾ ಪೆಟ್ರೋಲ್ ಅವರು ಈಗ ತಮ್ಮ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ವೀಕ್ಷಕರೇ. ಹೌದು, ದಿಢೀರ್ ಅಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭಾರಿ ಒಂದು ಏರಿಕೆ ಆಗಿದೆ. ಹೌದು, ಈಗಾಗಲೇ ಈ ಒಂದು ಅಪ್ಡೇಟ್ ಕೂಡ ಅಧಿಕೃತವಾಗಿ ಸಿಕ್ಕಿರೋದ್ರಿಂದ ಎಷ್ಟು ಬೆಲೆ ಏರಿಕೆ ಆಗಿದೆ ಅದು ಕೂಡ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗಂತೂ ಭರ್ಜರಿ 3 ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ಅಧಿಕೃತವಾಗಿ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಅನ್ನಭಾಗ್ಯ ಪಡಿತರ ಫಲಾನುಭವಿಗಳಿಗೆ 3 ತಿಂಗಳ ಆಹಾರ ಕಿಟ್ ಅನ್ನ ಒಟ್ಟಿಗೆ ವಿತರಣೆ ಮಾಡ್ತಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಮಾತಾಡೋಣ. ಇನ್ನು ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹೊಸ ನಿಯಮ ಅಂತಾನೆ ಹೇಳ್ಬಹುದು. ಈ ತಪ್ಪು ಮಾಡಿದ್ರೆ ನಿಮ್ಮ ಮನೆಗೆ ಗ್ಯಾಸ್ ವಿತರಣೆ ಇರೋದಿಲ್ಲ, ಅಂದ್ರೆ ನಿಮ್ಮ ಮನೆಗೆ ಗ್ಯಾಸೇ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹೊಸ ರೂಲ್ಸ್ ಗಳು ಏನು ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮತ್ತೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು ಕೂಡ ಲೈಕ್ ಮಾಡಿ. ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಗುಡ್ ನ್ಯೂಸ್ ಬಂದಿದೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ 27ನೇ ಕಂತು ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿದ್ರೆ ತುಂಬಾ ಜನರಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಎಷ್ಟು ಒಂದು ಊರಿಗೆ ಹಣ ಬಂದಿದೆ, ಎಷ್ಟು ಊರಿಗೆ ಇನ್ನೂ ಹಣ ಬಂದಿಲ್ಲ ಅಂತ ನಮಗೂ ಕೂಡ ಅರ್ಥ ಆಗುತ್ತೆ. ಸೊ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಇಲ್ಲಿ ನಾವು ನಿಮಗೆ ಅಪ್ಡೇಟ್ ಕೊಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತು ಹಣ ಈಗಾಗಲೇ ಜಮೆ ಮಾಡಲಾಗಿದೆ. ಇದೆಲ್ಲ ನಿಮಗೆ ಗೊತ್ತಿರಬಹುದು. ಈಗ 28ನೇ ಕಂತು ಜನವರಿ ತಿಂಗಳದ್ದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗಾಗಲೇ 27ನೇ ಕಂತು ಡಿಸೆಂಬರ್ ತಿಂಗಳದ್ದು ಪಾವತಿ ಮಾಡಲಾಗ್ತಾ ಇದೆ. ಇನ್ನು ಎಷ್ಟು ಜನರಿಗೆ ಹಣ ಬಂದಿಲ್ಲ ನೋಡಿ, ಅವರಿಗೂ ಕೂಡ 1-2 ದಿನದಲ್ಲಿ ಹಣ ಬರಬಹುದು. 27ನೇ ಕಂತು ಹಣ ಬರ್ತಾ ಇದ್ದಂತೆ ನಿಮಗೆ 28ನೇ ಕಂತು ಹಣ ಕೂಡ ಇನ್ನು 2-3 ದಿನದಲ್ಲಿ ಬಾಕಿ ಪಾವತಿ ಮಾಡಲಾಗುತ್ತೆ ಅಂತ ಈಗಾಗಲೇ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತವರು ಕೆ ರಾಜು ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇಲ್ಲಿ 2026 ಜನವರಿ ತಿಂಗಳ 28ನೇ ಕಂತನ್ನ 2 ದಿನಗಳಲ್ಲಿ ಪಾವತಿ ಮಾಡಲಾಗುತ್ತೆ ಅಂತ, ಅಂದ್ರೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಒಂದು ಅಕೌಂಟ್ಗೆ ಏಪ್ರಿಲ್ ಮೊದಲ ವಾರದಲ್ಲಿ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು ಹಣ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗಾಗಲೇ ನಿಮ್ಮ ಅಕೌಂಟ್ಗೆ 27ನೇ ಕಂತು ಹಣ ಬಂದಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. 28ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ. ಇದು ಗೃಹಲಕ್ಷ್ಮಿಯರಿಗೆ. ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ನೀವು ಈ ಒಂದು ಸಂಘದ ಮೂಲಕ 30,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನ ಪಡ್ಕೋಬಹುದು. ಆದ್ರೆ ಈ ಗೃಹಲಕ್ಷ್ಮಿ ಸಂಘದಲ್ಲಿ ಗೃಹಲಕ್ಷ್ಮಿಯವರು ಯಾವ ತರ ಜಾಯಿನ್ ಆಗ್ಬಹುದು ಅಂದ್ರೆ, ಮೊದಲಿಗೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಜಾಯಿನ್ ಆಗ್ಬೇಕಂದ್ರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಸಂಘದಲ್ಲಿ 200 ರೂಪಾಯಿ ನೀವು ಪಾವತಿ ಮಾಡಬೇಕಾಗುತ್ತೆ. 6 ತಿಂಗಳು ಸರಾಸರಿ ನೀವು ಹಣವನ್ನ ಪಾವತಿ ಮಾಡಿದರೆ ನಂತರ 1,250 ರೂಪಾಯಿ ಮೆಂಬರ್ಶಿಪ್ ಫೀ ಅಂತ ಬರುತ್ತೆ. ಅದನ್ನ ಪಾವತಿ ಮಾಡಿ ನೀವು ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಅಡ್ಮಿನ್ ಆಗ್ಬೋದು, ಅಂದ್ರೆ ಒಂದು ಸದಸ್ಯರಾಗಬಹುದು. ಸದಸ್ಯರಾದ್ರೆ ನಂತರ ನಿಮಗೆ 6 ತಿಂಗಳ ನಂತರ ನಿಮಗೆ ಇಲ್ಲಿ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವು ಕೂಡ ಮಾಡಿಕೊಡಲಾಗ್ತಾ ಇದೆ. ಗೃಹಲಕ್ಷ್ಮಿ ಸಹಕಾರ ಸಂಘದಿಂದಲೇ ನಿಮಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಕೂಡ ಬಿಡುಗಡೆ ಮಾಡಲಾಗಿದೆ. ಸೊ ಇದರಲ್ಲಿ ಗೃಹಲಕ್ಷ್ಮಿಯವರು ತಮ್ಮ ಉತ್ಪನ್ನಗಳನ್ನ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಕೂಡ ಮಾಡಬಹುದು. ಇದು ಎಲ್ಲಾ ಗೃಹಲಕ್ಷ್ಮಿಯವರು ಕೂಡ ತಮ್ಮ ಒಂದು ವ್ಯವಹಾರವನ್ನ, ತಮ್ಮ ಬಿಸ್ನೆಸ್ ಅನ್ನ ಹೆಚ್ಚು ಪೂರ್ಣ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಸಹಾಯಕರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಕೂಡ ಈಗಾಗಲೇ ಪ್ಲೇಸ್ಟೋರ್ ಅಲ್ಲಿ ಹಾಕಲಾಗ್ತಾ ಇದೆ. ಇದು ಬನ್ನಿ, ಈಗ ರೇಷನ್ ಕಾರ್ಡ್ ಇದ್ದವರೆಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ ಒಂದು ಯಜಮಾನಿ ಸ್ಥಾನ ಹೊಂದಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಅರ್ಜಿ ನೀವು ಹಾಕಬಹುದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಅದಕ್ಕಿಂತ ಮಾತಾಡೋಕ್ಕಿಂತ ಮುಂಚೆ ಅರ್ಜೆಂಟ್ ಆಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಿಂದಾಗಿ ಭಾರತಕ್ಕೆ ಈಗ
ಭಾರಿ ಒಂದು ಸಂಕಷ್ಟದ ಸಮಯ ಶುರುವಾಗ್ತಾ ಇದೆಯಾ? ಹೌದು ವೀಕ್ಷಕರೇ, ಕಚ್ಚಾ ತೈಲ ಪೂರೈಕೆ ಆಗಿರಬಹುದು, ಅಡುಗೆ ಅನಿಲ ಪೂರೈಕೆ ವೃತ್ತಿಯಾಗ್ತಾ ಇದೆಯಾ? ವೀಕ್ಷಕರೇ, ಈಗಾಗಲೇ ನರೇಂದ್ರ ಮೋದಿಜಿ ಅವರು ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಕೊರೋನಾ ಕಾಲದಂತೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲಿ ಈಗಾಗಲೇ ನೈರಾ ಪೆಟ್ರೋಲ್ ಅವರು ತಮ್ಮ ಒಂದು ಪೆಟ್ರೋಲ್ ಬೆಲೆಯನ್ನ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಅಧಿಕೃತವಾಗಿ ಒಂದು ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಹೇಳೋದಾದ್ರೆ ವೀಕ್ಷಕರೇ, ಪೆಟ್ರೋಲ್ ಬೆಲೆ 5 ರೂಪಾಯಿವರೆಗೂ ಏರಿಕೆ ಮಾಡಲಾಗ್ತಾ ಇದೆ ಪ್ರತಿ ಲೀಟರ್ ಮೇಲೆ. ಈಗಾಗಲೇ ನಯರಾ ಎನರ್ಜಿ ಕಂಪನಿಯವರು, ಇದು ಪ್ರೈವೇಟ್ ಕಂಪನಿ ಆಗಿರೋದ್ರಿಂದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಬೆಲೆ ಏರಿಕೆ ಮಾಡಿಲ್ಲ. ಆದ್ರೆ ನೈರಾ ಕಂಪನಿ ಇದು ಖಾಸಗಿ ಮಾಲೀಕತ್ವದ ಕಂಪನಿ ಆಗಿರೋದ್ರಿಂದ ಕಚ್ಚಾ ತೈಲ ಬೆಲೆ ಭಾರಿ ಏರಿಕೆ ಆಗಿರೋ ಕಾರಣ ಈಗಾಗಲೇ ಭಾರತ ದೇಶಾದ್ಯಂತ ನೈರಾ ಎನರ್ಜಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ದರವನ್ನ ಏರಿಕೆ ಮಾಡಲಾಗಿದೆ, ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಲಾಗಿದೆ. ಹಾಗಾದ್ರೆ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ, ನೈರಾ ಪೆಟ್ರೋಲ್ ಬೆಲೆ 5 ರೂಪಾಯಿ 30 ಪೈಸೆ ಏರಿಕೆ ಮಾಡಲಾಗಿದೆ ಪ್ರತಿ ಲೀಟರ್ ಮೇಲೆ. ಇನ್ನು ಡೀಸೆಲ್ 3 ರೂಪಾಯಿ ಪ್ರತಿ ಲೀಟರ್ ಮೇಲೆ ಏರಿಕೆ ಮಾಡಲಾಗ್ತಾ ಇದೆ. ಆದ್ರೆ HP, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಇವು ಸರ್ಕಾರ ಸ್ವಾಮ್ಯದ ಕಂಪನಿಗಳಾಗಿರೋದ್ರಿಂದ ಇವುಗಳು ಬೆಲೆ ಯಾವುದೇ ರೀತಿ ಏರಿಕೆ ಆಗಿಲ್ಲ ವೀಕ್ಷಕರೇ. ಕೇವಲ ಸ್ಪೀಡ್ ಪೆಟ್ರೋಲ್ ಅಂದ್ರೆ XP95 ಪೆಟ್ರೋಲ್, ಪವರ್ ಪೆಟ್ರೋಲ್ ಮಾತ್ರ 2 ರೂಪಾಯಿ 35 ಪೈಸೆ ಮೊನ್ನೆ ಏರಿಕೆ ಮಾಡಲಾಗಿತ್ತು. ಆದ್ರೆ ಈಗ ನೈರಾ ಕಂಪನಿಯವರು ತಮ್ಮ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿದ್ದು ಜಾಗತಿಕ ಅಂದ್ರೆ ಭಾರತ ದೇಶಾದ್ಯಂತ ಇದು ಬೆಲೆ ಈಗಿನಿಂದಲೇ ಜಾರಿಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಮೊನ್ನೆ ತಾನೇ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಮಾಡಲಾಯಿತು. ಈಗ ನೈರಾ ಕಂಪನಿಯವರು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರು, ಮೊನ್ನೆ ಪವರ್ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು. ಇನ್ನು ನರೇಂದ್ರ ಮೋದಿಜಿಯವರು ಕೂಡ ಕೊರೋನಾ ಕಾಲಕ್ಕೆ ಇದನ್ನ ಹೋಲಿಸಿದ್ದಾರೆ. ಯುದ್ಧ ಹೀಗೆ ಮುಂದುವರೆದ್ರೆ ಮುಂದಿನ ತಿಂಗಳು ಭಾರತಕ್ಕೆ ಸ್ವಲ್ಪ ಕಷ್ಟಕರವಾಗಬಹುದು, ಯುದ್ಧ ಕಳವಳಕಾರಿಯಾಗಿದೆ ಅಂತಾನೂ ಕೂಡ ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಜಿಯವರು. ಮತ್ತೆ ಕೊರೋನಾ ಕಾಲಕ್ಕೆ ಇದನ್ನ ಹೋಲಿಸಿದ್ದಾರೆ. ಕೊರೋನಾ ಕಾಲದಲ್ಲಿ ಭಾರತೀಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರಿ, ಈಗಲೂ ಕೂಡ ಇದೇ ತರ ನೀವು ಒಗ್ಗಟ್ಟನ್ನ ತೋರಿಸಬೇಕು ಅಂತ ಹೇಳಿದ್ದಾರೆ ವೀಕ್ಷಕರೇ. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಮತ್ತೆ ಮುಗಿ ಬೀಳೋ ಸಾಧ್ಯತೆ ಇದೆ. 5 ದಿನಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಇರಾನ್ ಅವರು ಕೂಡ ಷರತ್ತನ್ನ ಹಾಕ್ತಾ ಇದ್ದಾರೆ, ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಕೂಡ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ. ಇದರೆಲ್ಲರ ನಡುವೆ ಈಗಾಗಲೇ ನರೇಂದ್ರ ಮೋದಿಜಿ ಅವರು ಮುಂಜಾಗೃತಾ ಕ್ರಮವಾಗಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾಲ್ ಮೂಲಕ ಮತ್ತೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ಮೀಟಿಂಗು ಕೊನೆಯದಾಗಿ ಕೊರೋನಾ ಸಮಯದಲ್ಲಿ ಮಾಡಿದ್ರು. ಹೌದು, ಕೊರೋನಾ ಸಮಯದಲ್ಲಿ ನರೇಂದ್ರ ಮೋದಿಜಿ ಅವರು ಮೇಲೆ ಪ್ರತಿ ವಾರ ಪ್ರತಿ ತಿಂಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರತಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲ ಕೂಡ ಚೆಕ್ ಮಾಡ್ತಾ ಇದ್ರು. ಈಗಲೂ ಕೂಡ ಈಗ ಮತ್ತೆ ಕೊರೋನಾ ಪರಿಸ್ಥಿತಿ ರೀತಿಯಲ್ಲಿ ನರೇಂದ್ರ ಮೋದಿಜಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ನ ಕರಿತಾ ಇದ್ದಾರೆ. ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಅಂದ್ರೆ ಭಾರತ ದೇಶಾದ್ಯಂತ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಅಂದ್ರೆ ಈಗ ಅಡಿಗೆ ಅನಿಲ ಸಮಸ್ಯೆ ಇದೆಯಾ, ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಇದೆಯಾ, ಯುದ್ಧದಿಂದಾಗಿ ಭಾರತಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ, ಎಲ್ಲಾ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಅಟೆಂಡ್ ಆಗ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕಾಗಿದೆ. ಇನ್ನು ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಇದ್ದವ್ರಿಗಂತೂ ಇಂಪಾರ್ಟೆಂಟ್ ಅಪ್ಡೇಟ್ ಈಗ ಸದ್ಯಕ್ಕೆ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ನಿಮ್ಮ ಮನೆ ಹತ್ತಿರ ಏನಾದ್ರೂ PNG ಗ್ಯಾಸ್ ಕನೆಕ್ಷನ್ ಲಭ್ಯತೆ ಇದ್ರೆ ಅದನ್ನ ನೀವು ಮಾಡಿಸ್ಕೋಬೇಕು. ಅಂದ್ರೆ PNG ಗ್ಯಾಸ್ ಕನೆಕ್ಷನ್ ಅಂದ್ರೆ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್, ಪೈಪ್ ಮೂಲಕ ಗ್ಯಾಸ್ ಬರುತ್ತೆ. ಆದ್ರೆ ನೀವು ಫಿಸಿಕಲ್ ಸಿಲಿಂಡರ್ ತಗೊಳ್ಳೋ ಹಾಗೆ ಇಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಕೊಲ್ಲಿ ಬಿಕ್ಕಟ್ಟು ತೀವ್ರವಾಗ್ತಾ ಇದೆ, ಅಂದ್ರೆ ಯುದ್ಧ ಪರಿಸ್ಥಿತಿ ಇನ್ನೂ ಕೂಡ ಹದಗೆಡ್ತಾ ಇದೆ. ಲಭ್ಯತೆ ಇರುವ ಕಡೆಗೆ ಪೈಪ್ ಗ್ಯಾಸ್ ನಿರಾಕರಿಸಿದ್ರೆ ಸಿಲಿಂಡರ್ ಕಟ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂತದ್ದು. ಅಂದ್ರೆ PNG ಸಂಪರ್ಕ ಇದ್ರೆ ನಿಮ್ಮ ಮನೆ ಹತ್ರ ಅದನ್ನ 3 ತಿಂಗಳ ಒಳಗೆ ನೀವು ಕನೆಕ್ಷನ್ ಮನೆಗೆ ಮಾಡಿಸ್ಕೋಬೇಕು. ಇಲ್ಲ ಅಂದ್ರೆ ಫಿಸಿಕಲ್ ಸಿಲಿಂಡರ್ ಕೂಡ ವಿತರಣೆ ಮಾಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಪಡೆದೇ ಇದ್ರೆ LPG ಕೂಡ ಕಡಿತ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಉದ್ಯಮಗಳ ಬಳಿಕ ಮನೆಗಳಿಗೂ ಪೈಪ್ ಗ್ಯಾಸ್ ಕಡ್ಡಾಯ ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಪೈಪ್ ಲೈನ್ ಗ್ಯಾಸ್ ಅಂದ್ರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ ಸಂಪರ್ಕ ಪಡೆಯಲು ಅವಕಾಶ ಇದ್ರೂ ಕೂಡ ತುಂಬಾ ಜನ ಗ್ಯಾಸ್ ಸಿಲಿಂಡರ್ ಅನ್ನೇ ಅವಲಂಬಿಸಿರುವಂತಹ ಗ್ರಾಹಕರಿಗೆ LPG ಪೂರೈಕೆ ಸ್ಥಗಿತ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ PNG ಗ್ಯಾಸ್ ಕನೆಕ್ಷನ್ ಕಡ್ಡಾಯ ಮಾಡಲಿದೆ ಕೇಂದ್ರ ಸರ್ಕಾರ ಅಂತಾನೆ ಹೇಳ್ಬಹುದು. ಇನ್ನು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬುಕಿಂಗ್ 35 ದಿನಕ್ಕೆ ಏರಿಕೆ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಯಾರು ಕೂಡ ಜನರು ಭಯಭೀತರಾಗಬಾರದು, ಪ್ಯಾನಿಕ್ ಆಗಬಾರದು ಅಂತಾನು ಕೂಡ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಅಂದ್ರೆ ನಗರ ಪ್ರದೇಶಗಳಲ್ಲಿ 25 ದಿನಗಳ ನಂತರ ನೀವು ಮತ್ತೆ ಗ್ಯಾಸ್ ಅನ್ನ ಬುಕ್ ಮಾಡಬಹುದು. 25 ದಿನಗಳ ಅಂತರವನ್ನ ಇಟ್ಟಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ 45 ದಿನ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಗ್ಯಾಸ್ ಕನೆಕ್ಷನ್ ಇದ್ದವರು ಮನೆಗೆ ಬಳಸೋ ಗ್ಯಾಸ್ ಕನೆಕ್ಷನ್ ನಿಮ್ದು ಖಾಲಿ ಆಗ್ತಾ ಇದ್ದಂತೆ ನೀವು ಮತ್ತೊಮ್ಮೆ ಅಪ್ಡೇಟ್ ಮಾಡಿದ್ರೆ ನಿಮಗೆ ಗ್ಯಾಸ್ ವಿತರಣೆ ಆಗೇ ಆಗುತ್ತೆ, ಯಾವುದು ಕೂಡ ತೊಂದರೆ ಇಲ್ಲ ಅಂತಾನು ಕೂಡ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಒಟ್ಟು 1 ಅಲ್ಲ 2 ಅಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಮೊದಲಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ಈಗಾಗಲೇ ಕರ್ನಾಟಕ ಸರ್ಕಾರದಿಂದ KH ಮುನಿಯಪ್ಪ ಅವರು ಆಹಾರ ಸಚಿವರು ತೀರ್ಮಾನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಬರೋ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ
1,20,000 ರೂಪಾಯಿ ಆದಾಯ ಲಿಮಿಟ್ ಇದೆ. 1,20,000 ರೂಪಾಯಿಗಿಂತ ಹೆಚ್ಚು ಆದಾಯ ಇದ್ದವರ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಆಗಿ ವರ್ಗಾವಣೆಯಾಗಿದೆ. ಇದರಿಂದ ದಿನಕ್ಕೆ 500-600 ರೂಪಾಯಿ ದುಡಿಯುವರ ಒಂದು ಬಿಪಿಎಲ್ ಕಾರ್ಡು ಕೂಡ ರದ್ದಾಗಿದೆ ವೀಕ್ಷಕರೇ. ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ತಿಳಿದುಕೊಂಡು ಈ ಒಂದು ಇನ್ಕಮ್ ಲಿಮಿಟ್ ಅನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದೆ ಆದಲ್ಲಿ ಈಗೆಲ್ಲಾ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದವಲ್ಲ, ಅವು ಮತ್ತೆ ಎಪಿಎಲ್ ಅದು ಮತ್ತೆ ಬಿಪಿಎಲ್ ಗೆ ವಾಪಸ್ ಬರುತ್ತೆ. ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಆದಾಯ ಇದ್ರೆ ಓಕೆ, ಬಿಪಿಎಲ್ ಕಾರ್ಡ್ ಅನ್ನ ಕೊಡ್ತಾರೆ. ಅಂದ್ರೆ ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. ತುಂಬಾ ಜನರದ್ದು ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿದ್ರೆ ಅವ್ರು ಮತ್ತೆ 3 ಲಕ್ಷ ರೂಪಾಯಿ ಒಳಗೆ ಆದಾಯ ಲಿಮಿಟ್ ಇದ್ರೆ ಅವ್ರು ಮತ್ತೊಮ್ಮೆ ಅರ್ಜಿ ಹಾಕಿ ಎಪಿಎಲ್ ಕಾರ್ಡ್ ಇಂದ ಮತ್ತೆ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬಂದ್ರೆ ಸರ್ಕಾರದ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಕೂಡ ಅವರಿಗೆ ಸಿಗಲಿದೆ. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಏಪ್ರಿಲ್ ತಿಂಗಳಿಂದ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಏಪ್ರಿಲ್ ತಿಂಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗಲಿದೆ. ಅಂದ್ರೆ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಸ್ಥಗಿತವಾಗ್ತಾ ಇದೆ ವೀಕ್ಷಕರೇ. ಓನ್ಲಿ ಕೇಂದ್ರ ಸರ್ಕಾರದಿಂದ ಮಾತ್ರ ಅಕ್ಕಿ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗುತ್ತೆ. ಕರ್ನಾಟಕ ಸರ್ಕಾರದಿಂದ ವಿತರಣೆ ಆಗ್ತಾ ಇರೋ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಪ್ರತಿ ಒಂದು ಕುಟುಂಬಕ್ಕೂ ಒಂದು ಕಿಟ್ ಅಂತ ಹೇಳಲಾಗಿದೆ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಎಲ್ಲಾ ಬಿಪಿಎಲ್ ಕುಟುಂಬಗಳಿಗೆ ಅಂತ್ಯೋದಯ ಚೀಟಿ ಇದ್ದವರಿಗೆ ಈ ಒಂದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಆಹಾರ ಧಾನ್ಯಗಳನ್ನು ಕೂಡ ವಿತರಣೆಯನ್ನ ಮಾಡ್ತಾರೆ. ವೀಕ್ಷಕರೇ, ಈ ಬಾರಿ ಏಪ್ರಿಲ್ ತಿಂಗಳಲ್ಲಿ 3 ತಿಂಗಳ ಪಡಿತರವನ್ನ ಆಹಾರ ಧಾನ್ಯವನ್ನ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಅಂತೆ. ಎದಕ್ಕಂದ್ರೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗೋದ್ರಿಂದ, ಸಾಲು ಸಾಲು ಹಬ್ಬಗಳು ಬರೋದ್ರಿಂದ ಜನರು ಕ್ಯೂ ನಲ್ಲಿ ನಿಲ್ಲೋದ್ ಬೇಡ. ಒಮ್ಮೆ ಬಾರಿ 3 ತಿಂಗಳದ್ದು ಅಂದ್ರೆ ಏಪ್ರಿಲ್, ಮೇ ಮತ್ತು ಜೂನ್ 3 ತಿಂಗಳದ್ದು ಕೇಂದ್ರದ ಪಾಲಿನ ಒಂದು ಆಹಾರ ಧಾನ್ಯಗಳನ್ನ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಸೂಚನೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, ರೇಷನ್ ಕಾರ್ಡ್, ಬಿಪಿಎಲ್ ಆರ್ ಎಪಿಎಲ್, ಬೇಗನೆ ಕಮೆಂಟ್ ಮಾಡಿ. ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್